ಹಾಯ್ ಫ್ರೆಂಡ್ಸ್, ಕರ್ನಾಟಕ ವಿಧಾನ ಪರಿಷತ್ ಸಚಿವಾಲಯ ಹುದ್ದೆ ಭರ್ತಿಗೆ ಸರ್ಕಾರ ಬ್ರೇಕ್. ಏನು ಕರ್ನಾಟಕ ವಿಧಾನ ಪರಿಷತ್ ಸಚಿವಾಲಯದಲ್ಲಿನ ಖಾಲಿ ಹುದ್ದೆಗಳಿಗೆ ಒಂದು ಸರ್ಕಾರ ನೋಟಿಫಿಕೇಶನ್ ಅನ್ನು ಬಿಡುಗಡೆ ಮಾಡಲಾಗಿತ್ತು. 28 ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸದ್ಯಕ್ಕೆ ಈ ಒಂದು ನೋಟಿಫಿಕೇಶನ್ ಅನ್ನು ವಾಪಸ್ ಪಡೆಯಲಾಗಿದೆ. ಈ ಒಂದು ಆದೇಶವನ್ನು ಹಿಂಪಡೆಯಲಾಗಿದೆ. ಇದಕ್ಕೆ ಕಾರಣ ಏನು ಅಂತ ಅದು ಕೂಡ ಒಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಈ ಒಂದು ನೋಟಿಫಿಕೇಶನ್ ಯಾವಾಗ ಬಿಡುಗಡೆ ಆಗಿತ್ತು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ನೋಟಿಫಿಕೇಶನ್ ಬಂದ್ಬಿಟ್ಟು 12/3/2024 ಒಂದು ನೋಟಿಫಿಕೇಶನ್ ಬಿಡುಗಡೆ ಆಗಿತ್ತು. ಸೊ ಕರ್ನಾಟಕ ವಿಧಾನ ಪರಿಷತ್ ತಾವಿಲ್ಲಿ ನೋಡ್ಬೋದು, ಕರ್ನಾಟಕ ರಾಜ್ಯ ಪತ್ರ. ಸೊ ಈ ಒಂದು ನೋಟಿಫಿಕೇಶನಲ್ಲಿ ಯಾವೆಲ್ಲ ಹುದ್ದೆಗಳು ಇದ್ದಾವೆ ಅಂದರೆ, ಸೊ ನೋಡಿ, ಸೀನಿಯರ್ ಪ್ರೋಗ್ರಾಮರ್ ಹುದ್ದೆ ಇತ್ತು, ಪ್ರೋಗ್ರಾಮರ್ ಜೂನಿಯರ್ ಪ್ರೋಗ್ರಾಮರು, ಅದೇ ರೀತಿ ಜೂನಿಯರ್ ಕನ್ಸೋಲ್ ಆಪರೇಟರ್ ಹುದ್ದೆ, ಹಾಗೆ FDA SDA ಹುದ್ದೆಗಳು ಕೂಡ ಇದ್ವು. ಇದರಲ್ಲಿ ಕಂಪ್ಯೂಟರ್ ಆಪರೇಟರ್ ಹುದ್ದೆಗಳು ಕೂಡ ಇದ್ವು. ಸಹಾಯಕರು 3 ಇಲ್ಲಿ ನೋಡ್ಬೋದು, ಸಹಾಯಕರು, ಕಿರಿಯ ಸಹಾಯಕರು. ಸೊ ಇಷ್ಟೆಲ್ಲ ಹುದ್ದೆಗಳಾಗಿದ್ವು. ಹಾಗೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಬಂದ್ಬಿಟ್ಟು 24, ಅಂದರೆ ಈ ತಿಂಗಳಿನ ಒಂದು 24ರಿಂದ ಒಂದು ಪ್ರಾರಂಭಿಕ ದಿನಾಂಕ ಪ್ರಾರಂಭವಾಗಬೇಕಿತ್ತು, ಆದರೆ ಅದನ್ನು ಸ್ಟಾರ್ಟ್ ಮಾಡಿಲ್ಲ. ಅದೇ ರೀತಿ ಕೊನೆಯ ದಿನಾಂಕ ಕೂಡ 23/4/2024 ಒಂದು ನೋಟಿಫಿಕೇಶನಲ್ಲಿ ದಿನಾಂಕವನ್ನು ಬಿಡುಗಡೆ ಮಾಡಾಗಿತ್ತು. ಅದೇ ಕೆಲವೊಂದು ಕಾರಣದಿಂದ ಆರ್ಥಿಕ ಇಲಾಖೆಯಿಂದ ಇದಕ್ಕೆ ಸಮ್ಮತಿ ಕೂಡ ಸಿಗಲಿಲ್ಲ. ಹಾಗಾಗಿ ಈ ಒಂದು ನೋಟಿಫಿಕೇಶನ್ ಅನ್ನು ವಾಪಸ್ ಪಡೆಯಲಾಗಿದೆ. ಹಾಗೆ ಈ ಒಂದು ಹುದ್ದೆಗಳಿಗೆ ಸರ್ಕಾರದಿಂದ ಬ್ರೇಕ್ ಕೊಡಲಾಗಿದೆ. ಸೊ ನೋಡಿ, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸೊ ಬಿಫೋರ್ ದಟ್ ನೀವೇನಾದರೂ ಮೊದಲೇ ಬಾರಿ ನಮ್ಮ ಚಾನಲಿಗೆ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಕರ್ನಾಟಕ ವಿಧಾನ ಪರಿಷತ್ ಸಚಿವಾಲಯ ಹುದ್ದೆ ಭರ್ತಿಗೆ ಸರ್ಕಾರ ಬ್ರೇಕ್. ನೋಡಿ, ವಿಧಾನ ಪರಿಷತ್ತು ಸಚಿವಾಲಯ 28 ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವುದಕ್ಕೆ ಸರ್ಕಾರ ಬ್ರೇಕ್ ಹಾಕಿದೆ. ಕಾರಣ ಏನಂದರೆ, ಆರ್ಥಿಕ ಇಲಾಖೆಯಿಂದ ಸಮ್ಮತಿ ಇಲ್ಲದೆ ಹುದ್ದೆ ಭರ್ತಿಗೆ ಮುಂದಾಗಿದ್ದ ಪರಿಷತ್ತಿನ ಸಚಿವಾಲಯಕ್ಕೆ ಇದರಿಂದ ಹಿನ್ನಡೆಯಾಗಿದೆ. ಸೊ ಮಾರ್ಚ್ 4 ಮತ್ತು 12ರಂದು ಹೊರಡಿಸಿರುವ ಸುತ್ತೋಲೆಗಳನ್ನು ವಾಪಸ್ ಪಡೆಯಲು ಕಾರ್ಯದರ್ಶಿಗೆ ಆರ್ಥಿಕ ಇಲಾಖೆ ಸೂಚಿಸಿದೆ. ಆಲ್ರೆಡಿ ಏನು ಒಂದು ಆದೇಶವನ್ನು ಹೊರಡಿಸಿತ್ತು ಸುತ್ತೋಲೆ, ಅದನ್ನು ವಾಪಸ್ ಪಡೆಯಲು ಕಾರ್ಯದರ್ಶಿಗೆ ಆರ್ಥಿಕ ಇಲಾಖೆ ಒಂದು ಸೂಚನೆ ಕೊಡಲಾಗಿದೆ. ಅದೇ ರೀತಿ ಸಚಿವಾಲಯ ಕೋರಿದ ಹುದ್ದೆ ಭರ್ತಿ ಪ್ರಸ್ತಾವನೆ ಆರ್ಥಿಕ ಇಲಾಖೆ ಪರಿಶೀಲನೆಯಲ್ಲಿದೆ. ಸೊ ಆದರೂ ಹುದ್ದೆಗಳ ಭರ್ತಿ ಅಧಿಸೂಚನೆ ಹೊರಡಿಸಲಾಗಿದೆ. ವಾಹನ ಚಾಲಕ ಹಾಗೂ ಗ್ರೂಪ್ ಡಿ ವೃಂದಗಳಲ್ಲಿ ಇನ್ಮುಂದೆ ಖಾಲಿಯಾಗುವ ಹುದ್ದೆಗಳನ್ನು ಬಾಹ್ಯ ಮೂಲಗಳ ಮುಖಾಂತರ ಪೂರೈಸಲು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಸ್ಪಷ್ಟವಾಗಿ ಸೂಚಿಸಿದೆ. ಅಂದರೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೊಳ್ಳೋ ಒಂದು ಚಾನ್ಸಸ್ ಇದೆ. ಸೊ ಸದ್ಯಕ್ಕೆ ಈ ಒಂದು ನೋಟಿಫಿಕೇಶನ್ ಅನ್ನು ತಡೆ ಹಿಡಿಯಲಾಗಿದೆ, ಒಂದು ಆದೇಶವನ್ನು ಹಿಂಪಡೆಯಲಾಗಿದೆ. ಅದ್ಯಾಗೋ ನೇರ ನೇಮಕಕ್ಕೆ ಸಚಿವಾಲಯ ಮುಂದಾಗಿದೆ. ಇದು ಅಧಿಸೂಚನೆ ಪೂರ್ವ ನಿದರ್ಶನ ಎಂದು ಎಲ್ಲ ಆಡಳಿತ ಇಲಾಖೆಗಳು ಪರಿಗಣಿಸುವ ಸಾಧ್ಯತೆಗಳಿರುತ್ತದೆ. ಸೊ ಈ ಹಿನ್ನೆಲೆಯಲ್ಲಿ ಸಚಿವಾಲಯದಿಂದ ಹೊರಡಿಸಿದ 2 ಅಧಿಸೂಚನೆಗಳನ್ನು ಹಿಂಪಡೆಯಬೇಕು ಎಂದು ಕಾರ್ಯದರ್ಶಿಗೆ ಆರ್ಥಿಕ ಇಲಾಖೆ ಅಧೀನ ಕಾರ್ಯದರ್ಶಿ HR ಲಲಿತಾ ತಿಳಿಸಿದ್ದಾರೆ. ಸೊ ಏನು ಈ ಒಂದು ಆದೇಶವನ್ನು ಹಿಂಪಡೆಯಲು ಆರ್ಥಿಕ ಇಲಾಖೆಯಿಂದ ಒಂದು ಸೂಚನೆ ಕೂಡ ಬಂದಿದೆ. ಸೊ ಆರ್ಥಿಕ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ನಿರ್ದೇಶದಂತೆ ನೀಡಿದ ಸೂಚನೆಗೆ ವಿಧಾನ ಪರಿಷತ್ ಕಾರ್ಯದರ್ಶಿ ಸ್ಪಂದಿಸಿ ಸಭಾಪತಿ ಗಮನಕ್ಕೆ ತರಲಾಗಿದೆ ಎಂಬ ಮಾಹಿತಿ ಕೂಡ ರವಾನಿಸಿದ್ದಾರೆ. ಸೊ ಆಲ್ರೆಡಿ ನೋಡಿ, ಈ ಒಂದು ಹುದ್ದೆಗೆ ಒಂದು ಬ್ರೇಕ್ ಹಾಕಲಾಗಿದೆ. ಸೊ ಈ ಒಂದು ನೋಟಿಫಿಕೇಶನ್ ಏನು ಬಿಟ್ಟಿದ್ರು ಇದನ್ನು ವಾಪಸ್ ಪಡೆಯಲಾಗಿದೆ. ಸೊ ಯಾವುದೇ ಕಾರಣಕ್ಕೂ ಈ ಒಂದು ಹುದ್ದೆಗಳನ್ನು ನೇಮಕಾತಿ ಕೂಡ ನಡೆಯಲ್ಲ. ಸೊ ಇದು ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನೋಡಿ, ಕರ್ನಾಟಕ ವಿಧಾನ ಪರಿಷತ್ ಒಂದು 28 ಹುದ್ದೆಗಳು ಸದ್ಯಕ್ಕೆ ಒಂದು ಬ್ರೇಕ್ ಹಾಕಲಾಗಿದೆ. ನೋಡಿ ಫ್ರೆಂಡ್ಸ್, ಈ ಒಂದು ನಿರ್ಧಾರದ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್.